सुगन्धिं पुष्टिवर्धनम्। ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇದು ಬಂದು ಯುಗಾದಿಯ ವ್ಲಾಗ್. ಯುಗಾದಿ ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡಿದ್ವಿ, ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಾನು ನಿಮಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಬೆಳಗ್ಗೆನೇ ಎದ್ದು ರಂಗೋಲಿ ಹಾಕುವಂಥದ್ದು. ಬೆಂಗಳೂರಲ್ಲಾದರೆ, ನಮ್ಮ ಇಂಡಿಯಾದಲ್ಲಾದರೆ ಎಷ್ಟು ಚೆನ್ನಾಗಿ ಎಲ್ಲರೂ ಮನೆ ಮುಂದೆ ರಂಗೋಲಿ ಹಾಕಿ ಎಷ್ಟು ಹಬ್ಬ ಅಂತ ಎಲ್ಲ ಇದು ಮಾಡ್ತಿರ್ತಾರೆ. ಇಲ್ಲಿ ನೋಡಿ ಯಾವ ಥರ ಇದೆ, ಯಾರೂ ಇಲ್ಲ ಅನ್ನೋ ಥರ ಇದೆ. ಸೊ ಈ ಸರಿ ಏನಂತ ಅಂದರೆ ಮಾವಿನೆಲೆ ತರೋಕ್ಕೆ ಅರುಣ್ನ ಕಳಿಸಿದಂಥದ್ದು. ಅವ್ರನ್ನ ಕಳಿಸಿದ್ದಕ್ಕೆ ಈ ಥರ ಮಾವಿನೆಲೆ ತೊಗೊಂಬಂದಿದ್ರು. ಆ್ಯಕ್ಚುಲಿ ಏನಂತ ಅಂದರೆ ಎಷ್ಟು ಎಕ್ಸ್ಪೆನ್ಸಿವ್ ಆಗಿದೆ ಅಂತಂದರೆ, ಇಲ್ಲಂತೂ ಈ ಮಾವಿನೆಲೆನ ಅದೆಷ್ಟು ದಿವಸದಿಂದ ಸ್ಟಾಕ್ ಮಾಡಿದರು ಅಂತ ಗೊತ್ತಿಲ್ಲ. ಇಲ್ಲಿ ಯಾರಾದರೂ ಮಾವಿನ ಮರ ಬೆಳೆದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಸೊ ಅದಕ್ಕೋಸ್ಕರ ಹೂವು ಅಂತೂ ಗಗನಕ್ಕೇರಿದೆ. $40 ಆಗಿದೆ ಒಂದು ಮೊಳ ಮಲ್ಲಿಗೆ ಹೂವಕ್ಕೆ. ಅದಕ್ಕೋಸ್ಕರ ನಮ್ಮ ಮನೆಯಲ್ಲೇ ಬೆಳೆದಿದ್ದಂಥ ಮಲ್ಲಿಗೆ ಹೂವು ಮತ್ತು ಡೈರಿ ಹೂವು ಅಂತ ಹೇಳ್ತೀವಿ ಅದನ್ನು, ಮತ್ತು ಹಣ್ಣುಗಳನ್ನೆಲ್ಲ ನಮ್ಮ ಮನೇಲಿ ಬೆಳೆದಿಲ್ಲ. ಹಣ್ಣುಗಳನ್ನೆಲ್ಲ ತಂದು, ಕಾಯಿನೂ ತಂದು, ಮಾವಿನೆಲೆ ತಂದು, ಹೂವು ಮಾತ್ರ ನಮ್ಮ ಮನೇಲಿ ಬೆಳೆದು ಪೂಜೆ ಮಾಡಿದಂಥದ್ದು. ಎಷ್ಟು ಹರಿಬರಿಯಲ್ಲಿ ಪೂಜೆ ಮಾಡಿದ್ದು ಅಂತಂದರೆ, ಅವತ್ತು ಸಡನ್ನಾಗಿ ಒಂದು ಒಬ್ಬಟ್ಟಿನ ಆರ್ಡ್ರ್ ಬಂದಿದ್ದಂಥದ್ದು. ಥ್ಯಾಂಕ್ಸ್ ಪ್ರಿಯಾ, ನಿಜವಾಗ್ಲೂ ಖುಷಿ ಆಯಿತು. ಮತ್ತು ನನಗೆ ಹಬ್ಬದ ದಿವಸ ಯಾರಾದರೂ ಏನಾದ್ರು ಕೇಳಿದಾಗ ಇಲ್ಲ ಅಂತ ಅನ್ಬಾರ್ದು ಅಂತ ನಿಮಗೆ ಮಾಡಿಕೊಟ್ಟಿದ್ದಂಥದ್ದು. ನೆಕ್ಸ್ಟ್ ಟೈಮ್ ದಯವಿಟ್ಟು ಬೇಗ ಆರ್ಡ್ರ್ ಮಾಡಿ. ಸೊ ಅವ್ರದ್ದು ಅರ್ಜೆಂಟ್ ಆರ್ಡ್ರ್ ಇತ್ತು ಅಂದ್ಬಿಟ್ಟು ಪೂಜೆದು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅವರಿಗೆ ಬೇಗ ಒಂದು ಆರ್ಡ್ರಿಗೆ ನಾನು ನೀಟಾಗಿ ಮಾಡಬೇಕಾಗಿತ್ತು. ಅವ್ರ ಲಕ್ಕಿನೋ ಇಲ್ಲ ನನ್ನ ಲಕ್ಕಿನೋ ಗೊತ್ತಿಲ್ಲ, ಹಿಂದಿನ ದಿವಸನೇ ನಾನು ನೀಟಾಗಿ ಹೋಳಿಗೆಗೆ ಹೂರ್ಣ ಎಲ್ಲ ಮಾಡಿಟ್ಟಿದ್ದಂಥದ್ದು. ಹೂರ್ಣ ಮಾಡಿಟ್ಟಿಲ್ಲ ಅಂದಿದ್ರೆ ಅವರಿಗೆ ಆಗ್ತಾಯಿರಲಿಲ್ಲ ಅವ್ರಿಗೆ ಕೊಡಲಿಕ್ಕೆ. ಸೊ ಹೂರ್ಣ ಮಾಡಿರೋದ್ರಿಂದ ನಾನು ಅವ್ರಿಗೆ ಆರ್ಡ್ರನ್ನ ಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್ ಅನೂಸ್ ಕಿಚನ್ಗೆ ನಿಮ್ಮ ಆರ್ಡ್ರನ್ನ ಪ್ಲೇಸ್ ಮಾಡಿದ್ದಕ್ಕೆ. ಅವ್ರಿಗೆ ಆರ್ಡ್ರಿಗೆ ನೀಟಾಗೆಲ್ಲ ಪ್ಲೇಸ್ ಮಾಡಿ, ಟ್ರೇಸಲ್ಲೆಲ್ಲ ಪ್ಲೇಸ್ ಮಾಡಿ, ಬಿಸಿ ಇತ್ತು. ಆ್ಯಕ್ಚುಲಿ ಬಿಸಿ ಇದ್ದಾಗ ನಾನು ಕ್ಲೋಸ್ ಮಾಡೋದಿಲ್ಲ. ಅವತ್ತು ಅವ್ರು ಆಲ್ರೆಡಿ ಅವ್ರು ಇಷ್ಟು ಟೈಮ್ ಅಂತ ಹೇಳಿದರು, 1 ಅವರಲ್ಲಿ ಹೇಳಿದರು. ಪೂಜೆ ಅಷ್ಟೊತ್ತಿಗೆ ಮಾಡಿ ದೇವ್ರಿಗೆಲ್ಲ ಇಟ್ಟು, ಅವತ್ತು ಆ್ಯಕ್ಚುಲಿ ನಮ್ಮನೆ ದೇವ್ರಿಗೆ ಹೋಳಿಗೆ ಬೇಗ ಇಟ್ಟಿದ್ದಂಥದ್ದು. ನಾನು ಆ್ಯಕ್ಚುಲಿ ಎಲ್ಲ ಅಡುಗೆ ಮಾಡೋವರೆಗೂ ಇಡ್ತಾ ಇರಲಿಲ್ಲ. ಎಲ್ಲ ಅಡುಗೆ ಮಾಡಿ ನೀಟಾಗಿ ಬಾಳೆ ಎಲೆ ಅನ್ನೋ ಒಂದು ಎಲೆ ಪ್ಲೇಟಲ್ಲಿ ಇಡ್ತಾ ಇದ್ದಿದ್ದಂಥದ್ದು. ಈ ಸರಿ ಹೋಳಿಗೆನ ದೇವರೇ ಬೇಗ ತಿನ್ನಪ್ಪ, ನೀನು ಡಯಟ್ ಮಾಡಬೇಡ ಅಂತ ದೇವರಿಗೆ ಬೇಗ ಇಟ್ಟಿದ್ದಂಥದ್ದು. ಸೊ ನಮ್ಮ ಮನೆಯಲ್ಲಿ ಈ ರೀತಿ ಪೂಜೆ ಮಾಡಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು. ಹೊರಗಡೆಯಿಂದ ಹೂವು ತಂದು ಇಟ್ಟು ಭರ್ಜರಿಯಾಗಿ ಪೂಜೆ ಮಾಡೋದಲ್ಲ, ನಮ್ಮ ಮನೆಯಲ್ಲೇ ಯಾವ ರೀತಿ ಯಾವ ಸಾಮಾನು ಇರುತ್ತೆ ಅದನ್ನೇ ಇಟ್ಟು ಪೂಜೆ ಮಾಡೋವಂಥದ್ದು. ತುಂಬಾ ಖುಷಿ ಆಯಿತು. ಈ ಯುಗಾದಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಭಾವಿಸ್ತೀನಿ. ಎಲ್ಲ ಆದಮೇಲೆ ಅವ್ರಿಗೆ ಆರ್ಡ್ರೆಲ್ಲ ಮಾಡಿಕೊಟ್ಟಾದಮೇಲೆ ಒಬ್ಬಟ್ಟಿನ ಸಾಂಬಾರು ಮತ್ತು ಕಾಳು ಕೂಟು ಅಂತ ಹೇಳ್ತೀವಿ, ಕಾಳು ಕೂಟಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಮತ್ತು ಹೋಳಿಗೆ ಸಾಂಬಾರಿದ್ದು. ತುಂಬ ಜನಕ್ಕೆ ಈ ಹೋಳಿಗೆ ಸಾಂಬಾರು ತುಂಬಾ ಇಷ್ಟ. ನನಗೂ ಅಷ್ಟೇ ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ ಈ ಹೋಳಿಗೆ ಸಾಂಬಾರು. ನೀವು ಒಂದು 3-4 ಡೇಸ್ ಇಟ್ಕೊಂಡ್ರೂ ಏನೂ ಆಗೋಲ್ಲ. ಯುಗಾದಿ ಮಾತ್ರ ಹೆಸ್ರಿಗೆ ಯುಗಾದಿ 3-4 ದಿವಸ ಅದೇ ಸಾಂಬಾರನ್ನ ನಡೆಸೋರು ನಮ್ಮಮ್ಮ ಅಂತೂ. ಸೊ ಈ ರೀತಿ ನೆಕ್ಸ್ಟ್ ಇನ್ನೊಂದು ಆರ್ಡ್ರ್ ಇತ್ತು, ಅದಕ್ಕೋಸ್ಕರ ಮಾಡಬೇಕಿತ್ತು. ಎಲ್ಲ ಅಡುಗೆಗಳನ್ನ ಅವ್ರ ಪಾಪ ಲೇಟಾಗಿ ಕೊಡಿ ಅಂತ ಹೇಳಿದರು. ಎಲ್ಲ ಅಡುಗೆಗಳನ್ನೆಲ್ಲ ಮಾಡಿ ಆಮೇಲೆ ಅವ್ರದ್ದು ಒಂದು ಆರ್ಡ್ರನ್ನ ಕೊಟ್ಟಿದ್ದಂಥದ್ದು. ಅವ್ರಿಗೂ ಕಂಟೈನರ್ಸಲ್ಲಿ ನೀಟಾಗಿ ಮಾಡಿ ಅದನ್ನೆಲ್ಲ ನೀಟಾಗಿ ಆರಿಸಿ ಕೊಟ್ಟಿದ್ದಂಥದ್ದು. ಆ್ಯಕ್ಚುಲಿ ಹೋಳಿಗೆನ ನೀಟಾಗಿ ಆರಿಸ್ಬಿಟ್ಟು ಕೊಡುವಂಥದ್ದು. ನೀವು ಬಿಸಿ ಕೊಟ್ಟಾಗ ಅದು ತುಂಬ ಅಂದರೆ 1-2 ದಿವಸನಾದರೂ ಇಟ್ಟು ತಿನ್ಬೋದು. ಆರಿಸಿದಾಗ ಬಿಸಿ ಕೊಟ್ಟಾಗ ಅದು ಹಾಳಾಗ್ಬಿಡುತ್ತೆ. ಸೊ ಅವ್ರಿಗೂ ಒಂದು ಆರ್ಡ್ರು ಪ್ಲೇಸ್ಮೆಂಟ್ ಮಾಡಿರೋರಿಗೆ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ ಮನೆಯಲ್ಲಿ ಹಬ್ಬ ಯಾವ ರೀತಿ ಮಾಡಿದ್ವಿ, ಸಂಜೆ ಪೂಜೆನ ಯಾವ ರೀತಿ ಮಾಡಿದ್ವಿ ಅಂತ ಎಲ್ಲ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಸೊ ಕೊನೆಯವರೆಗೂ ಈ ವ್ಲಾಗ್ನ ನೋಡ್ತಾ ಇರಿ. ನಾವು ಮೇಡಮ್ ರೋಶ್ನಿಯವ್ರಿಗೂ ರಜೆ ಹಾಕ್ಸ್ಬಿಟ್ಟಿದ್ವಿ. ಯಾಕೆ ಅಂತಂದರೆ ನಮ್ಮ ಹಬ್ಬನ ನಾವು
ಚಂದವಾಗಿ ನಾವು ಸಣ್ಣ ವಯಸ್ಸಲ್ಲಿ ಯಾವ ರೀತಿ ಸೆಲಿಬ್ರೇಟ್ ಮಾಡ್ತಾಯಿದ್ವಿ ಅದೇ ಥರ ಅವಳು ಎಂಜಾಯ್ ಮಾಡಬೇಕು ಅಂತ ಅವಳಿಗೂ ರಜಾ ಹಾಕ್ಸಿ ಸ್ವಲ್ಪ ಮೇಡಮ್ ಅವ್ರ ಹತ್ರ ಕೆಲಸನೂ ಮಾಡಿಸ್ಕೊಂಡ್ವಿ. ಸಂಜೆ ಪೂಜೆಗೆ ಚಂದವಾಗಿ ನಾನು ರೋಶ್ನಿ ರೆಡಿಯಾಗಿ ಮನೆಯಲ್ಲೆಲ್ಲ ದೇವ್ರಿಗೂ ಸ್ವಲ್ಪ ರೆಡಿ ಮಾಡಿ ನಾವು ರೆಡಿಯಾಗಿ ಪೂಜೆ ಎಲ್ಲ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ದಂಥದ್ದು. ಇಲ್ಲಿ ಮೆಲ್ಬರ್ನಲ್ಲಿ ಈ ಸರಿ ಏನಾಗಿದೆ ಅಂತ ಅಂದರೆ ವೀಕ್ ಡೇಸ್ ಬಂದಿರೋ ಕಾರಣ ಯಾರೋ ಅಷ್ಟು ಜನ ಬರೋದಿಲ್ಲ ಅಂತನೋ ಗೊತ್ತಿಲ್ಲ, ಬಟ್ ಹಬ್ಬದ ದಿವಸ ಏನು ಸೆಲಿಬ್ರೇಟ್ ಮಾಡಿದೆ. ಅದಕ್ಕೆ ಅಂತಲೇ ಒಂದು ಸ್ಪೆಷಲ್ ಡೇ ಅಂದರೆ ಫ್ರೈಡೇ, ಗುರುವಾರ ಇದ್ದಿದ್ದಂಥ ಹಬ್ಬನ ಫ್ರೈಡೇ ಸೆಲಿಬ್ರೇಟ್ ಮಾಡಿದ್ದಂಥದ್ದು, ಸತ್ಯನಾರಾಯಣ ಪೂಜೆ ಮಾಡಿ. ಸೊ ನಾನು ಗುರುವಾರನೂ ಹೋಗಿ ಶುಕ್ರವಾರನೂ ಹೋಗಿದ್ದಂಥದ್ದು ದೇವಸ್ಥಾನಕ್ಕೆ. ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಫ್ರೈಡೇ. ಗುರುವಾರ ಏನಷ್ಟು ಜನನೂ ಇರಲಿಲ್ಲ, ಅಷ್ಟು ಡೆಕೋರೇಷನ್ನು ಕೂಡ ಮಾಡಿರಲಿಲ್ಲ. ಸೊ ಏನಕ್ಕಂತ ಗೊತ್ತಿಲ್ಲ, ಅಮಾವಾಸ್ಯೆ ಇತ್ತು ಅಂತನೋ ಏನೋ ಗೊತ್ತಿಲ್ಲ, ಬಟ್ ಸ್ಟಿಲ್ 2 ದಿವಸನೂ ದೇವಸ್ಥಾನದಲ್ಲಿ ಆ ದೇವ್ರನ್ನ ನೋಡಿ ತುಂಬಾ ಖುಷಿಯಾಗಿದ್ದಂಥದ್ದು. ಸೊ ನಿಮ್ಮ ಮನೆಯಲ್ಲಿ ಯಾವ ರೀತಿ ಹಬ್ಬ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಇದು ಬಂದು ಗುರುವಾರ ನೋಡಿ ಎಷ್ಟು ಕಮ್ಮಿ ಜನ ಇದ್ದರು, ಜಾಸ್ತಿ ಜನನೇ ಇರಲಿಲ್ಲ. ಆಮೇಲೆ ನಾವು ಮನೆಗೆ ಬಂದು ಹಬ್ಬದ ಊಟ ಮಾಡಿದಂಥದ್ದು. ಹಬ್ಬದ ಊಟಕ್ಕೆ ನಮ್ಮ ಮನೆಯಲ್ಲಿ ಏನೇನೆಲ್ಲ ಸ್ಪೆಷಲ್ ಅಂತ ಅಂದರೆ ಉಪ್ಪು ಉಪ್ಪಿನಕಾಯಿ, ಹೋಳಿಗೆ, ಕಾಳು ಕೂಟು, ಮತ್ತು ಹೆಸರುಬೇಳೆ, ಮತ್ತು ವಡೆ, ಮತ್ತು ಚಿತ್ರಾನ್ನ, ಹೋಳಿಗೆ ಸಾಂಬಾರು, ಮತ್ತು ಪೂರಿ, ಇಷ್ಟೆಲ್ಲ ಅಡುಗೆಗಳನ್ನ ಮಾಡಿದಂಥದ್ದು. ತುಂಬಾ ಒಂಥರ ಖುಷಿಯಾಗುತ್ತೆ. ನಮ್ಮ ಏನಂತಾರೆ, ನಮ್ಮ ಚೈಲ್ಡ್ಹುಡ್ ಡೇಸ್ ನಮಗೆ ಜ್ಞಾಪನ ಬರುತ್ತೆ. ನಾವು ಯಾವ ರೀತಿ ಹಬ್ಬಕ್ಕೆ ಅಮ್ಮಂದಿರು ನಮ್ಮ ಅತ್ತೆ ಮನೇಲಿ ಯಾವ ರೀತಿ ಹಬ್ಬಕ್ಕೆ ಅಡುಗೆಗಳನ್ನ ಮಾಡ್ತಾಯಿದ್ರು, ನಮ್ಮ ಮನೇಲಿ ಯಾವ ರೀತಿ ಹಬ್ಬಗಳಿಗೆ ಅಡುಗೆ ಮಾಡ್ತಾಯಿದ್ರು, ಅದೇ ರೀತಿ ನಾವು ಟ್ರೆಡಿಷನ್ನ ಫಾಲೋ ಮಾಡ್ಕೊಂಡು ಹೋಗುವಂಥದ್ದು. ಎಲ್ಲರೂ ಈಗ ಏನಾಗ್ಬಿಟ್ಟಿದೆ, ಹೋಟೆಲ್ಗೆ ಹೋಗಿ ತಿನ್ನುವಂಥದ್ದು. ನಮ್ಮ ಮನೇಲಿ ನಾವು ಅನೂಸ್ ಕಿಚನ್ ಅಂತ ನಾವು ನಮ್ಮ ಮನೆಯಲ್ಲೇ ಮಾಡಿಕೊಂಡು ತಿನ್ನುವಂಥದ್ದು. ಸೊ ಇದು ಬಂದು ಶುಕ್ರವಾರ ಯಾವ ರೀತಿ ತುಂಬ ಜನ ಇದ್ದರು. ಆ್ಯಕ್ಚುಲಿ ನಾನು ಶೂಟ್ ಮಾಡಲಿಲ್ಲ ಅಷ್ಟೊಂದೆಲ್ಲ. ಒಳಗಡೆ ಅಂತೂ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು, ಮತ್ತು ಅನ್ನದಾನ ಕೂಡ ಇತ್ತು ಶುಕ್ರವಾರ. ನೀವು ಎಷ್ಟೇ ಮನೇಲಿ ಮಾಡ್ತೀನಿ, ಆ ದೇವಸ್ಥಾನದಲ್ಲಿ ಸಿಗುವಂಥ ಪ್ರಸಾದ ಅದ್ರ ಟೇಸ್ಟೇ ಬೇರೆ. ಶುಕ್ರವಾರ ಹೋಗಿದ್ದಕ್ಕೆ ಅಲ್ಲಿ ಸುಮಾರು ಜನ ತೆಲುಗು ಅವರೇ ಬಂದಿದ್ದಂಥದ್ದು. ಅವ್ರು ತಿರುಪತಿಯಿಂದ ತರಿಸಿದ್ರು ಏನೋ ಗೊತ್ತಿಲ್ಲ. ಆವತ್ತು ತಿರುಪತಿ ಲಡ್ಡು ಎಲ್ಲ ಸಿಕ್ತು ನಮಗೆ. ಅಪ್ಪ ಎಷ್ಟು ಚೆನ್ನಾಗಿ, ನಮ್ಮ ತಿರುಪತಿಯಲ್ಲೇ ಹೋಗಿ ತಿಂದಂಗೆ ಅನ್ನಿಸ್ತು. ಅನ್ನದಾನ ಕೇಳಲೇಬೇಡಿ, ಅದಂತೂ ನೆಕ್ಸ್ಟ್ ಲೆವೆಲ್ಲು. ನೀವು ಮನೇಲಿ ನಳಪಾಕ ಮಾಡ್ಕೊಂಡು ತಿಂದ್ರೂ ಆ ಟೇಸ್ಟು ಬರೋದು ಇಲ್ಲ. ತುಂಬಾ ಚೆನ್ನಾಗಿತ್ತು. ಮತ್ತು ಹಬ್ಬದ ದಿವಸ ನಾನು ರೋಶ್ನಿ ಈ ರೀಲ್ ಮಾಡಿದಂಥದ್ದು. ಯಾರ್ಯಾರು ಈ ರೀಲ್ ನೋಡಿಲ್ಲ, ಯೂಟ್ಯೂಬ್ ಶಾರ್ಟ್ಸಲ್ಲಿ ನಾನು ಹಾಕಿದ್ದೀನಿ, ದಯವಿಟ್ಟು ಹೋಗಿ ಆ ರೀಲ್ನ ನೋಡಿ. ಇಲ್ಲಿ ಆಡನ್ನ ಹಾಕೋಕ್ಕಾಗಲ್ಲ, ಯಾಕೆಂದರೆ ಡ್ಯೂ ಟು ಕಾಪಿರೈಟ್ಸ್. ಸೊ ಇದಾಗಿತ್ತು ನಮ್ಮ ಮನೆಯ ಯುಗಾದಿ ಹಬ್ಬ. ನಿಮ್ಮ ಮನೆಯಲ್ಲೂ ತುಂಬ ಚೆನ್ನಾಗಿ ಯುಗಾದಿ ಹಬ್ಬನ ನಿಮ್ಮ ಫ್ಯಾಮಿಲೀಸ್ ಜೊತೆ ಸೆಲಿಬ್ರೇಟ್ ಮಾಡಿದ್ರಿ ಅಂತ ಅನ್ಕೊತಾ ಈ ವ್ಲಾಗ್ನ ಎಂಡ್ ಮಾಡೋ ಟೈಮ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋ ಇನ್ವಿಟೇಷನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ. ಧನ್ಯವಾದಗಳು.